ಇವತ್ತಿನ ದಿನ ಒಬ್ಬ ಮನುಷ್ಯ ತನ್ನ ರಾತ್ರಿಯನ್ನು ಒಂದು ದಿನ ದೆವ್ವದ ಮನೆಯಲ್ಲಿ ಹೇಗೆ ಕಳೆದನು ಅಂತ ತಿಳಿಯೋಣ. ಮುಂಚಿತವಾಗಿ ಅವನು ಒಬ್ಬ ಕೆಲಸಗಾರ. ತನ್ನ ಕೆಲಸದಲ್ಲಿ ಅವನು ದುಡಿಯೋದಕ್ಕೆ ಹೋಗಿರ್ತಾನೆ. ಅಂಥ ಸಮಯದಲ್ಲಿ ಅವನಿಗೆ ಒಂದು ದಿನ ರಾತ್ರಿ ಆಗುತ್ತದೆ. ಆ ರಾತ್ರಿ ಆದ ದಿನ ಅವನಿಗೆ ಎಲ್ಲಿ ಉಳಿಯಬೇಕು ಅಂತ ತಿಳಿಯುತ್ತಿರಲಿಲ್ಲ. ಆ ಸಮಯದಲ್ಲಿ ಅಲ್ಲಿಂದ ಕೆಲವೇ ದೂರ ಇರುವ ತನ್ನ ಬಾಲ್ಯದ ಮನೆಗೆ ಹೋಗುತ್ತಾನೆ. ಆದರೆ ಅಲ್ಲಿ ಯಾವುದೇ ರೀತಿ ಜನಸಂಪರ್ಕ ಇರುವುದಿಲ್ಲ. ಅದೇ ಒಂದು ಮನೆ ಇರ್ತದೆ. ಅವನು ಅವತ್ತು ಅದೇ ಮನೆಗೆ ಹೋದಾಗ ತನ್ನ ಬಾಲ್ಯವೆಲ್ಲ ನೆನಪಿಸಿಕೊಳ್ಳುತ್ತಾನೆ. ಅಂದಿನ ದಿನ ರಾತ್ರಿ ಅಲ್ಲೇ ಉಳಿಯಬೇಕಂತಂದು ಆ ಮನೆಗೆ ಹೋದಾಗ ಅಲ್ಲಿ ನೋಡುತ್ತಾನೆ, ಆ ಮನೆಯಲ್ಲಿ ಅಷ್ಟು 3 ಕೊಠಡಿಗಳಿದ್ದು ಅದರಲ್ಲಿ ಒಂದು ಅವರ ಅಜ್ಜಿಯ ಕೊಠಡಿ, ಮತ್ತೊಂದು ತಾನು ತನ್ನ ಬಾಲ್ಯದಿದ್ದಾಗ ತನ್ನ ತಮ್ಮ ಇಬ್ಬರು ಇದ್ದ 2ನೇ ಕೊಠಡಿ, ಮತ್ತು ಇನ್ನೊಂದು ಇರುತ್ತದೆ ಅದು 3ನೇ ಕೊಠಡಿ. ಆದರೆ ಅದು ಅವತ್ತಿಗೂ ಮತ್ತು ಇವತ್ತಿಗೂ ಆ ಕೊಠಡಿ ಬಾಗಿಲು ಹಾಕಿ ಇರುತ್ತದೆ. ಅವನಿಗೆ ಚಿಕ್ಕಂದಿನಿಂದಲೂ ಡೌಟ್ ಇತ್ತು. ಏಕೆಂದರೆ ಆ ಬಾಗಿಲು ಅಂದಿನಿಂದನೂ ಹಾಕಿ ಇದೆ, ಇವತ್ತಿನವರೆಗೂ ಹಾಕಿ ಇದೆ. ಒಳಗೆ ಏನಿದೆ ಎಂದು ತಿಳಿದೇ ಇಲ್ಲ. ಅವತ್ತಿನ ದಿನ ಅವನಿಗೆ ತುಂಬ ಭಯ ಆಗುತ್ತದೆ. ಏಕೆಂದರೆ ತನ್ನ ಉಸಿರೇ ಕೇಳಿಸಿದಂತೆ ಇದ್ದಾಗ ಅಲ್ಲಿ ಒಂದು ಶಬ್ದ ಕೇಳುತ್ತಿರುತ್ತದೆ. ಅದುವೇ ಕ್ಲಾಕ್ ಸೌಂಡ್. ಟಿಕ್ ಟಿಕ್ ಟಿಕ್. ಈ ರೀತಿ ಅವನಿಗೆ ಶಬ್ದ ಕೇಳಿದಾಗ ಅವನು ಭಯಂಕರವಾಗಿ ಹೆದರುತ್ತಾನೆ. ಹೆದರಿ ಅವನಿಗೆ ಅಂದು ತಿಳಿಯುತ್ತಿಲ್ಲ ನಾನು ಯಾವ ಮನೆಯಲ್ಲಿದ್ದೇನೆ ಎಂದು. ನಂತರ ಹೆದರುತ್ತಾ ಅಂದಿನ ರಾತ್ರಿ ಅಲ್ಲೇ ಕಳೆಯಬೇಕೆಂದು ನಿರ್ಧರಿಸಿ ಅಲ್ಲೇ ಮಲಗುತ್ತಾನೆ. ಸುಮಾರು 1:45 ವೇಳೆಗೆ ಮಧ್ಯ ರಾತ್ರಿಯಲ್ಲಿ ಅವನಿಗೆ ದಿಢೀರಂತ ಹೆಸರಾಗುತ್ತದೆ. ಅವತ್ತಿನ ದಿನ ತನ್ನ ಉಸಿರಿನ ಸಹ ಗಾಳಿಯೂ ಇಲ್ಲದೇ ಇದ್ದಾಗ ಬಾಗಿಲಿನ ಪರದೆ ಅಳ್ಳಾಡುತ್ತಿದೆ. ಅವನಿಗೆ ತುಂಬ ಭಯ ಆಗುತ್ತಿದೆ. ಏಕೆಂದರೆ ಗಾಳಿಯೇ ಇಲ್ಲದ ಹಾಗೆ ಉಸಿರಾಡಲು ಕಷ್ಟವಾಗುತ್ತಿದ್ದ ಗಾಳಿಯಲ್ಲಿ ಬಾಗಿಲು ಪರದೆ ಅಳ್ಳಾಡುತ್ತಿದೆ. ಅಂದಿನ ದಿನ ಅವನು ಬೇಸತ್ತು ತುಂಬ ಭಯಾನಕವಾಗಿ ಹೆದರಿದ್ದ. ಅವತ್ತು ನಂತರದಲ್ಲಿ ಅವನು ಆ 3ನೇ ಬಾಗಿಲಿನಿಂದ ಏನೋ ಇದೆ ಎಂದು ತಿಳಿದು ಆ ಬಾಗಿಲನ್ನು ತೆಗೆಯಲು ಮುಂದಾಗುತ್ತಾನೆ. ಆದರೆ ಆ ಬಾಗಿಲನ್ನು ತೆಗೆಯಲು ಹೋದ ಹಾಗೆ ಅವನ ಹಿಂದೆ ಏನೋ ಬೆನ್ನು ಮುಟ್ಟಿದಂತಾಗುತ್ತಿದೆ. ದಿಢೀರಂತ ಮರಳಿ ನೋಡುತ್ತಾನೆ, ಏನೂ ಇರುವುದಿಲ್ಲ. ತದನಂತರದಲ್ಲಿ ಬಾಗಿಲು ತೆಗೆಯಬೇಕೆಂದು ಹೆಜ್ಜೆ 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 ಇಡುತ್ತಾ ಹೋಗುತ್ತಾನೆ. ನಂತರದಲ್ಲಿ ಇನ್ನೇನು ಬಾಗಿಲು ತೆಗೆಯಬೇಕು ಅನ್ನುವಷ್ಟರಲ್ಲಿ ದಿಢೀರಂತ ಒಂದು ಕಾಗದ ಬರುತ್ತದೆ. ಆ ಕಾಗದದಲ್ಲಿ ಒಂದು ಲೇಖನವನ್ನು ಓದುತ್ತಾನೆ. ಅದೇನೆಂದರೆ, ನಾನು ಈ ಮನೆಯ ಕಾವಲುಗಾರತಿ. ನನ್ನನ್ನು ಬಂದಿಯಾಗಿಸಿದ್ದ ಮನೆಯೇ ಈ ಮನೆ, ನನ್ನ ಮನೆ. ನೀನು ಇಂದು ನನ್ನನ್ನು ಬಿಡುಗಡೆ ಮಾಡಿದರೆ ನಿನಗೆ ತುಂಬ ಧನ್ಯವಾದಗಳು ಎಂದು ಬರೆದಿರುತ್ತದೆ. ಅದನ್ನು ನೋಡಿದ ಅವನು ದಿಢೀರಂತ ಗಾಬರಿಗೊಳ್ಳುತ್ತಾನೆ. ಗಾಳಿಯೇ ಇಲ್ಲದ ಮನೆಯಲ್ಲಿ ಟಿಕ್ ಟಿಕ್ ಅಂತ ಸೌಂಡ್ ಬರುತ್ತಿದೆ.
ಅಂಥದ್ರಲ್ಲಿ ದಿಢೀರಂತ ಕಾಗದ ಬಂದು ಅವನ ಕೈಯಲ್ಲಿ ಬೀಳುತ್ತದೆ. ಮತ್ತು ಆ ಲೇಖನದಲ್ಲಿ ಆ ರೀತಿ ಬರೆದಿರೋದನ್ನು ಅವನು ನೋಡಿ ಗಾಬರಿಗೊಳ್ಳುತ್ತಾನೆ. ನಂತರದಲ್ಲಿ ಅವನು ಆ ಕೊಠಡಿಯನ್ನು ತೆಗೆಯಲು ಮುಂದಾದಾಗ ಅವನಿಗೆ ತಿಳಿದಿಲ್ಲ ಒಳಗೆ ಏನಿದೆ ಎಂದು. ನಂತರದಲ್ಲಿ ದೇವರನ್ನು ನಂಬಿ ಅವನು ಬಾಗಿಲನ್ನು ತೆರೆಯುತ್ತಾನೆ. ಕಣ್ಣು ಬಿಟ್ಟಾಗ ಮುಂದೆ ಏನೂ ಇರುವುದಿಲ್ಲ. ಒಂದು ಹೆಣ್ಣಿನ ಚಿತ್ರ, ಒಂದು ಮೂಲೆಯಲ್ಲಿ ಒಂದು ಫೋಟೋ ಅಷ್ಟೇ ಅವನಿಗೆ ಕಾಣುತ್ತಿರುತ್ತದೆ. ಆದರೆ ಒಳಗಡೆ ಏನೂ ಇರದಿದ್ದರೂ ಹೇಗೆ ಶಬ್ದ ಬರುತ್ತಿದೆ ಎಂದು ಅವನಿಗೆ ತಿಳಿದಿಲ್ಲ. ನಂತರದಲ್ಲಿ ಮೆಲ್ಲನೆ ಒಳಗೆ ಹೋಗುತ್ತಾನೆ. ಅವನಿಗೆ ಶಬ್ದ ಮೆಲ್ಲಗೆ ಕಿವಿಗೆ ಕೇಳುತ್ತಿರುತ್ತದೆ. ದಯವಿಟ್ಟು ನಿನ್ನ ಮುಂದೆ ಇರುವ ಪೆಟ್ಟಿಗೆಯನ್ನು ತೆರೆ, ನನಗೆ ಮುಕ್ತಿ ನೀಡು ಎಂದು. ಆದರೆ ಅವನಿಗೆ ತಿಳಿದಿಲ್ಲ ಅದರಲ್ಲಿ ಒಂದು ಭೂತ ಇದೆ ಎಂದು. ಅವನು ದೇವರಲ್ಲಿ ನಂಬಿಕೆ ಇಟ್ಟು ದೇವರನ್ನು ಪೂಜಿಸುತ್ತಾ ಅದರ ಹತ್ತಿರ ಹೋಗುತ್ತಾನೆ. ಒಂದು ಹೆಣ್ಣಿನ ಗೆಜ್ಜೆ ಸಪ್ಪಳ ತಿಳಿದು ಅಲ್ಲಿಂದ ಜೋರಾಗಿ ಓಡಲು ಪ್ರಯತ್ನಿಸುತ್ತಾನೆ. ಆದರೆ ಓಡಲು ನಿಂತಾಗ ಯಾರೋ ಕಾಲು ಎಳೆದ ರೀತಿಯಾಗಿ ಅಲ್ಲೇ ಬೀಳುತ್ತಾನೆ. ಮತ್ತು ಬಾಗಿಲು ತೆಗೆಯಲು ಹೋಗುತ್ತಾನೆ. ಬಾಗಿಲು ದಿಢೀರಂತ ಕ್ಲೋಸ್. ಕತ್ತಲೆ, ಕಣದಲ್ಲಿ ಧೂಳು ಬರುತ್ತಿದೆ. ಪೂರ್ತಿಯಾಗಿ ಕಣ್ಣು ಮಂಜಾಗ. ತದನಂತರದಲ್ಲಿ ತನ್ನ ದೇವರನ್ನು ಪೂಜಿಸುತ್ತಾನೆ. ಆದರೆ ಯಾವ ದೇವರೂ ಅವನ ಸಹಾಯಕ್ಕೆ ಬರುತ್ತಿಲ್ಲ. ಸತ್ಯ ತಿಳಿದ ಅವನು, ನನ್ನನ್ನು ಬಿಟ್ಟು ಬಿಡು, ನಾನು ನಿನಗೆ ಸಹಾಯ ಮಾಡಲು ಬಂದಿದ್ದೇನೆ, ನನಗೆ ಯಾವುದೇ ರೀತಿ ತೊಂದರೆ ಮಾಡಬೇಡ ಎಂದು ಕೈ ಮುಗಿಯುತ್ತಾನೆ. ಆದರೆ ಒಂದು ಹೆಣ್ಣಿನ ಆತ್ಮ ಒಳಗೆ ಇರುವುದರಿಂದ ಅವನನ್ನು ಅಷ್ಟು ಸಲೀಸಾಗಿ ಬಿಡಲಿಲ್ಲ. ಆ ದೆವ್ವ ಅವನಿಗೆ ಹೇಳುತ್ತದೆ, ನಾನು ಇಷ್ಟು ದಿನ ಒಳಗಡೆಯೇ ಇದ್ದೇನೆ, ನನ್ನ ಮುಕ್ತಿಯನ್ನು ನೀನು ಮಾಡಲಿಲ್ಲ, ನನಗೆ ಯಾವುದಾದರೊಂದು ಆತ್ಮ ನನ್ನ ಜೊತೆ ಬೇಕು, ಅದಕ್ಕೆ ನೀನು ನನ್ನ ಜೊತೆಗಿರು. ಅದು ಮಾನವ ರೂಪದಲ್ಲಿ ಅಲ್ಲ, ಆತ್ಮದ ರೂಪದಲ್ಲಿ ಅಂತದೆ. ಕೊನೆಗೆ ಆತ್ಮದ ರೂಪದಲ್ಲಿ ಎಂದು ಹೇಳಿದ ತಕ್ಷಣ ಅವನಿಗೆ ಅರಿವಾಗುತ್ತದೆ, ನನ್ನನ್ನು ಕೊಂದು ನನ್ನನ್ನು ಆತ್ಮ ಮಾಡುತ್ತದೆ ಎಂದು. ಆವಾಗ ಅವನು, ದಯವಿಟ್ಟು ನನ್ನನ್ನು ಇದೊಂದು ಸಾರಿ ಬಿಟ್ಟು ಬಿಡು, ನಾನು ಇಲ್ಲಿ ಬಂದಿರುವುದು ನಿನಗೆ ಸಹಾಯ ಮಾಡಲು ಹೊರತು ಯಾವುದೇ ರೀತಿ ಕೆಟ್ಟ ದೃಷ್ಟಿಯಿಂದಲ್ಲ ಎಂದು ಕೇಳಿಕೊಳ್ಳುತ್ತಾನೆ. ಆದರೆ ಆ ದೆವ್ವ, ನನಗೆ ಯಾವುದೇ ರೀತಿ ಜನ ಸಂಪರ್ಕವಿಲ್ಲ, ನಾನು ತಬ್ಬಲಿ, ನಾನು ಒಬ್ಬಂಟಿ, ನನಗೆ ನಿನ್ನ ಸಹಾಯವಿದೆ, ನೀನು ನನಗೆ ಬೇಕು ಎಂದು ಕಠಿಣ ನಿರ್ಧಾರದಿಂದ ಹೇಳಿದಾಗ ಅವನು, ನಾನು ನಿನ್ನೊಂದಿಗಿರಲು ಸಾಧ್ಯವಿಲ್ಲ, ನನಗೆ ನನ್ನ ತಮ್ಮಂದಿರಿದ್ದಾರೆ, ಅವರಿಗೆ ನಾನು ವಿದ್ಯಾಭ್ಯಾಸ ಮಾಡಿಸಬೇಕು, ಅವರು ನನ್ನಿಂದ ಇಂದು ಜೀವನ ಸಾಗಿಸುತ್ತಿದ್ದಾರೆ, ನೀನು ನನ್ನನ್ನು ಇಲ್ಲಿ ಕಟ್ಟಿ ಹಾಕಿದರೆ ನಾನು ಹೋಗಲು ಆಗುವುದಿಲ್ಲ ಎನ್ನುತ್ತಾನೆ. ಸತ್ಯ ತಿಳಿದ ದೆವ್ವ, ಭೂತ ಅವನನ್ನು ತನ್ನ ಸರಳ ಮನಸ್ಸಿನಿಂದ ಹೋಗಲು ದಾರಿ ಮಾಡಿಕೊಡುತ್ತದೆ. ಅವನಿಗೆ ಅದು ತಿಳಿದಿಲ್ಲ, ಅದು ಆ 3ನೇ ಕೊಠಡಿಯಿಂದ ಮಾತ್ರ ಕಳಿಸಿರುತ್ತದೆ, ಮನೆಯಿಂದಲ್ಲ. ಅವತ್ತೇ ಅವನು ಹೋಗಬೇಕು ಎಂದು ನಿರ್ಧಾರ ಮಾಡಿದಾಗ ಅದು ಭೂತ ಅವನಲ್ಲಿ ಒಂದು ಆತ್ಮದ ರೂಪವಾಗಿ ಅವನನ್ನು ಪ್ರವೇಶಿಸುತ್ತದೆ. ಪ್ರವೇಶಿಸಿದ ನಂತರ ಅವನಿಗೆ ತಿಳಿದಿರುವುದಿಲ್ಲ ನಾನು ಮನುಷ್ಯನೆಂದು ಅಥವಾ ನನ್ನಲ್ಲಿ ಆತ್ಮವಿದೆ ಎಂದು. ನಂತರದಲ್ಲಿ ಅವನು ಹೋಗುತ್ತಾನೆ ತನ್ನ ಮನೆಗೆ. ತನ್ನ ಮನೆಗೆ ಹೋದ ನಂತರ ಅಂದಿನ ದಿನ ಎಲ್ಲವೂ ನಿಶ್ಶಬ್ದವಾಗಿರುತ್ತದೆ. ಮತ್ತೆ ರಾತ್ರಿಯಲ್ಲಿ ತನ್ನ ತಮ್ಮ ಮಧ್ಯರಾತ್ರಿ ಬಂದು ತನಗೆ ಎಚ್ಚರಿಸಿದಾಗ ಅವನಿಗೆ ಮಾತನಾಡುತ್ತಿರುವುದು ಭಾಸವಾಗುತ್ತದೆ. ಆದರೆ ಅವನಿಗೆ ತಿಳಿದಿತ್ತು ಅಲ್ಲಿ ಮಾತನಾಡುತ್ತಿರುವುದು ಅವನಲ್ಲ, ಅವಳು ಎಂದು.
ಗೊತ್ತಾದ ನಂತರ ದಿಢೀರಂತ ಹೊರಗೆ ಬರುತ್ತಾನೆ. ನಂತರದಲ್ಲಿ ಅವನನ್ನು ದೇವರ ಗುಡಿಗೆ ಕರೆದುಕೊಂಡು ಹೋಗಿ ಅಲ್ಲಿಂದ ಆ ಆತ್ಮವನ್ನು ಮುಕ್ತಿಗೊಳಿಸಿ ತಾನು ಮತ್ತೆ ಸರಳ ಮನುಷ್ಯನಾಗಿ ಆಗುತ್ತಾನೆ. ಇದು ತನ್ನ ಬಾಲ್ಯದ ಮನೆಯಲ್ಲಿ ಆದ ಘಟನೆ. ಮತ್ತೆ ಮುಂದಿನ ಭೂತದ ರೂಪದಲ್ಲಿ ಭೇಟಿಯಾಗೋಣ.